ಇನ್ನು ನೂತನ ಕೆಎಸ್ಎಸ್ಸಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಇದು ಕ್ರಿಕೆಟ್ ಗೆಲುವು ಅಂತ ವೆಂಕಟೇಶ ಪ್ರಸಾದ್ ಹೇಳಿದ್ದಾರೆ. ನೂತನ ಕೆಎಸ್ಎಸ್ಸಿ ಅಧ್ಯಕ್ಷ ವೆಂಕಟೇಶ ಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಸದಸ್ಯರಿಗೆ ಬದಲಾವಣೆ ಬೇಕು ಅನ್ನೋದು ಗೊತ್ತಿತ್ತು, ಇದು ಹೊಸ ಅಧ್ಯಾಯ ಅಂತ ವೆಂಕಟೇಶ ಪ್ರಸಾದ್ ಹೇಳಿದ್ದಾರೆ. ಕಾರಣ ನಮ್ಮ ಮೆಂಬರ್ಸ್ ಇಟ್ಟಿರುವಂಥ ಒಂದು ನಂಬಿಕೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಅವ್ರಿಗೆ ಗೊತ್ತು ನಾವೇನು ಮಾತಾಡ್ತಾ ಇದ್ದೀವಿ ಅಂತ. ಮೆಂಬರ್ಸ್ಗೆ ಚೇಂಜ್ ಬೇಕಾಗಿತ್ತು ಇಲ್ಲಿ. ಯಾಕೆಂದರೆ ಲಾಸ್ಟ್ ಲಾಸ್ಟ್ 3 ವರ್ಷದಲ್ಲಿ ಏನೇನು ಅನಾಹುತಗಳಾಯಿತೋ, ಅದು ಯಾವ ಥರ ಅನಾಹುತ ಅಂತಂದರೆ ನಾನು ಬರೀ ಕಾಲು ತುಳಿದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಕ್ರಿಕೆಟ್ನಲ್ಲಿ ಕೂಡ ಅಷ್ಟೇ ಅನಾಹುತ. ಕ್ರಿಕೆಟ್ನಲ್ಲಿ ಸ್ಟ್ರಕ್ಚರ್ ಇರಲಿಲ್ಲ, ಅಥವಾ ಸ್ಟೇಡಿಯಂಗಳು ಸರಿ ಇರಲಿಲ್ಲ. ಮೊಫಸಲ್ ಸೆಂಟರ್ಸ್ನಲ್ಲಿ ಇದ್ದಿದ್ದಂಥ ಒಂದು ಸ್ಟೇಡಿಯಂಗಳು ಇರಲಿಲ್ಲ. ಅಕಾಡೆಮೀಸ್ ಡಿಫಂಕ್ಟ್ ಆಗಿಬಿಟ್ಟಿತ್ತು. ಮತ್ತು ಗ್ರೌಂಡ್ಸ್ಗಳು ನಮ್ಮ ಕೈಯಿಂದ ಜಾರೋಗಿತ್ತು. ಸೊ ಹಾಗಾಗಿ ಸುಮಾರು ಅನಾಹುತಗಳನ್ನಾಗಿತ್ತು. ಸೊ ಇವೆಲ್ಲ ಗೊತ್ತಾದ ಮೇಲೆ ನಮ್ಮ ಮೆಂಬರ್ಸ್ ಅವರು ಎಚ್ಚೆತ್ತು ನಮ್ಮ ಮೇಲೆ ಒಂದು ಭರವಸೆ ತೋರಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಮೆಚ್ಕೊಳ್ಬೇಕಾಗತ್ತೆ. ಸೊ ಈ ವಿಕ್ಟ್ರಿ, ಈ ಜಯ ಏನಿದೆಯೋ ಎಲೆಕ್ಷನ್ಸ್ನಲ್ಲಿ, ಇದು ಕ್ರಿಕೆಟ್ಗೋಸ್ಕರನೇ ಆಗಿರೋವಂಥ ಒಂದು ಜಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಹಾಗಾಗಿ ಮೊದಲು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತಂದರೆ ಕ್ರಿಕೆಟ್ ಫಸ್ಟ್, ಆಮೇಲೆ ಬೇರೆದು. ಸೊ ಹಾಗಾಗಿ ಇಲ್ಲಿ ನಾವು ಫಸ್ಟ್ ಕ್ರಿಕೆಟ್ನ ವಾಪಸ್ ತೊಗೊಂಬರ್ಬೇಕು. ಕ್ರಿಕೆಟ್ ಅಂದರೆ ನಾವು ಡೊಮೆಸ್ಟಿಕ್ ಕ್ರಿಕೆಟ್ ಆಗಲಿ, ಲೋಕಲ್ ಕ್ರಿಕೆಟ್ಗಳಲ್ಲಾಗಲಿ, ಹಾಗೆ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೂಡ ವಾಪಸ್ ತೊಗೊಂಬರ್ಬೇಕಾಗತ್ತೆ. IPL ಮ್ಯಾಚಸ್ಗಳನ್ನ ಬಿಟ್ಕೊಡ್ಬಾರ್ದು, ನಾವು ಕೊಡೋದಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಉಳಿಸ್ಕೊಳ್ಬೇಕಾಗತ್ತೆ. ಸಂತೋಷ ಆಗುತ್ತೆ. ಯಾಕಂದರೆ ಇದು ಬರೀ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ತಂಡಕ್ಕೆ ಜಯ ಅಲ್ಲ, ಇದು ಕ್ರಿಕೆಟ್ ಕೂಡ ಜಯ, ಕ್ರಿಕೆಟ್ಗೆ ಜಯ. ಇದು ಅದೇ ಮುಖ್ಯ. ಎಲ್ಲ ನಾವು ಹೇಳಿದಾಗೆ ಹಲವಾರು ವರ್ಷಗಳಿಂದ, ಸುಮಾರು 3 ವರ್ಷದಲ್ಲಂತೂ ಕ್ರಿಕೆಟ್ ಒಂಥರ ಹಿಂದೆನೇ ಇತ್ತು. ಅದರಿಂದ ಈ ತಂಡ ಖಂಡಿತವಾಗಿ ಅವರ ಒಂದು ಜವಾಬ್ದಾರಿಯಿಂದ ಸರಿಯಾದ ರೀತಿಯಾಗಿ ಕ್ರಿಕೆಟರ್ಗಳಿಗೆ ಹಾಗೂ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ಕ್ರಿಕೆಟ್ಗೆ ಯಾರು ಅಂದರೆ ಫ್ಯಾನ್ಸ್, ಅವ್ರಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಸರಿಯಾದ ರೀತಿಯಾದ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರನೂ ಬೇಕು. ಅವ್ರಿಗೊಂದು ಒಳ್ಳೆಯ ರೀತಿಯಾದ ಒಂದು ಇಲ್ಲಿ ಸ್ಟೇಡಿಯಮಲ್ಲಿ ಖಂಡಿತವಾಗಿ ಅವರು ಹೇಳಿದ್ದಾರೆ. ಅದಕ್ಕೂ ಸ್ವಲ್ಪ ಸಮಯ ಬೇಕಾಗುತ್ತೆ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅವರು ಹಾಗೂ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸಿಂದ ಅವರಿಂದನೂ ಸಹಕಾರ ಬೇಕಾಗತ್ತೆ. ಖಂಡಿತ ಅವ್ರು ಕೊಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ, ಹಾಗೂ ಅದನ್ನು ಕೇಳ್ಕೊತೀನಿ ನಾನು. ನಾವು ಎಲ್ಲ ಯಾವಾಗ ಹೋಗ್ತಾರೋ ಅವ್ರ ಜೊತೆ ಹೋಗಿ ಅದನ್ನು ಖಂಡಿತವಾಗಿ ಅವ್ರನ್ನ ಭೇಟಿ ಮಾಡಿ ಕ್ರಿಕೆಟ್ ಮತ್ತೊಮ್ಮೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರಬೇಕು. ಕ್ರಿಕೆಟ್ರಿಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ. ಶುಭಾಶಯವನ್ನು ತಿಳಿಸಿದ್ದಾರೆ. ವೆಂಕಟೇಶ ಪ್ರಸಾದ್ಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಟ್ವೀಟ್ ಮುಖಾಂತರ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಸಂಸದ ತೇಜಸ್ವಿ ಸೂರ್ಯ ಮಾಡಿರುವಂತಹ ಟ್ವೀಟ್. ಈಗಾಗಲೇ ಸಾಕಷ್ಟು ಜನ ಗಣ್ಯರು ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ, ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ವೆಂಕಟೇಶ ಪ್ರಸಾದ್ಗೆ. ಇದು ನಮ್ಮ ತಂಡಕ್ಕೆ ಸಿಕ್ಕಂತಹ ಜಯ ಅಲ್ಲ, ಇದು ಕ್ರಿಕೆಟ್ಗೆ ಸಿಕ್ಕಂತಹ ಜಯ ಅಂತ ವೆಂಕಟೇಶ ಪ್ರಸಾದ್ ಹೇಳಿರುವಂಥದ್ದನ್ನು ಕೂಡ ಗಮನಿಸಿದ್ವಿ. ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಗಣ್ಯರು ಕೂಡ ವೆಂಕಟೇಶ ಪ್ರಸಾದ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಂತಹ DCM DK ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ. 2026ರ IPL ಪಂದ್ಯಗಳು ಚಿನ್ನಸ್ವಾಮಿಯಲ್ಲೇ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. IPL ಪಂದ್ಯಗಳು ಬೆಂಗಳೂರನ್ನ ಬಿಟ್ಟು ಹೋಗದಂತೆ ನೋಡಿಕೊಳ್ತೇವೆ. ಹಿಂದಿನ ಅವಘಡ ಮುಂದೆ ಆಗದಂತೆ ನೋಡಿಕೊಳ್ಬೇಕು. ಜವಾಬ್ದಾರಿ, ಮುಂಜಾಗ್ರತಾ ಕ್ರಮದ ಜೊತೆಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ.
ಸರ್